ಯೂಟ್ಯೂಬರ್ಸು ಕೂಡ ಯೂಸ್ ಆಗ್ಬೋದು, ಅಥವಾ ಬೇರೆಯವರು ಕೂಡ ವಿಡಿಯೋಸ್ ಮಾಡ್ತಾ ಇರ್ತಾರಲ್ವ ಇನ್ಸ್ಟಾದಲ್ಲಿ, ಬೇರೆ ಫೋಟೋಸ್ ಎಲ್ಲ ತೆಗಿತಾ ಇರ್ತಾರಲ್ವ ಅಂಥವ್ರಿಗೆ ಕೂಡ ಯೂಸ್ ಆಗ್ಬೋದು. ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತೊಂದು ಸೆಲ್ಫಿ ಸ್ಟಿಕ್ ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ಈ ಸೆಲ್ಫಿ ಸ್ಟಿಕ್ ಹೇಗಿದೆ ಅಂತೇಳಿ ನಿಮಗೆ ತಿಳಿಸ್ತಾ ಇದ್ದೀನಿ. ಈ ಸೆಲ್ಫಿ ಸ್ಟಿಕ್ ಹೇಗಿದೆ ಮತ್ತು ಇದನ್ನು ಹೇಗೆ ಯೂಸ್ ಮಾಡಬೇಕು ಅಂತೇಳಿ ನಾನು ತಿಳಿಸ್ಕೊಡ್ತೀನಿ. ನನ್ನ ಹತ್ರ ಮುಂಚೆ ಕೂಡ ಒಂದು ಸೆಲ್ಫಿ ಸ್ಟಿಕ್ ಇತ್ತು, ಅದು ಹಾಳಾಗಿದೆ. ಹಾಗಾಗಿ ನನ್ನ ಯಜಮಾನರು ನನಗೆ ಅಮೆಝಾನಲ್ಲಿ ಒಂದು ಸೆಲ್ಫಿ ಸ್ಟಿಕ್ಕನ್ನು ಪರ್ಚೇಸ್ ಮಾಡಿಕೊಟ್ಟಿದ್ರು. ತುಂಬ ಕಮ್ಮಿ ಬೆಲೆಗೆ ಅಂತ ಹೇಳ್ಬೋದು, 180 ಏನೋ ಇದೆ. ಇದು ನೋಡ್ತಾ ಇರ್ಬೋದು ನೀವು ಇಲ್ಲಿ ಸೆಲ್ಫಿ ಸ್ಟಿಕ್ ಬಾಕ್ಸ್. ನಾನು ಇದನ್ನು ಆಲ್ರೆಡಿ ಅನ್ಬಾಕ್ಸಿಂಗ್ ಕೂಡ ಮಾಡಿದ್ದೀನಿ. ಇದರಲ್ಲಿ ನೋಡ್ಬೋದು ಸೆಲ್ಫಿ ಸ್ಟಿಕ್ ಅಂತೇಳಿ ಇದೆ. ಹಾಗೆ ಪ್ರಾಡಕ್ಟ್ ಸೈಜ್ ಇದೆ ಇದರಲ್ಲಿ, ಮತ್ತು ಪ್ರಾಡಕ್ಟ್ ಮೆಟೀರಿಯಲ್ಸ್ ABS ಪ್ಲಸ್ ಸ್ಟೇನ್ಲೆಸ್ ಸ್ಟೀಲ್ ಅಂತೇಳಿ ಇದೆ. ನಾನು ಆಲ್ರೆಡಿ ಅನ್ಬಾಕ್ಸಿಂಗ್ ಕೂಡ ಮಾಡಿದ್ದೀನಿ. ನೋಡ್ಬೋದು ನೀವು ಇಲ್ಲಿ ಸೆಲ್ಫಿ ಸ್ಟಿಕ್ ಈ ರೀತಿಯಾಗಿದೆ. ಹಾಗೆ ಇದರಲ್ಲಿ ಒಂದು ಸೆಲ್ಫಿ ಸ್ಟಿಕ್ ಯೂಸರ್ ಮೆನ್ಯುವಲ್ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ ರೀತಿ ಯೂಸ್ ಮಾಡಬೇಕು ಎಲ್ಲವನ್ನ ಕೂಡ ಡೀಟೇಲ್ ಆಗಿ ಪಿಕ್ಚರ್ ಸಮೇತ ಕೊಟ್ಟಿದ್ದಾರೆ. ಇದರಲ್ಲಿ ಇದೆ, ನೋಡ್ಕೊಳ್ಬೋದು ಒಂದ್ಸರಿ. ಮತ್ತು ಇದ್ರ ಜೊತೆಗೆ ಒಂದು ಚಾರ್ಜರ್ ಕೂಡ ಬರುತ್ತೆ ಇದಕ್ಕೆ ಚಾರ್ಜ್ ಮಾಡಲಿಕ್ಕೆ. ಈ ಚಾರ್ಜರನ್ನು ಕೂಡ ನೀವು ಯೂಸ್ ಮಾಡ್ಬೋದು, ಅಥವಾ ಮೊಬೈಲ್ಗೆ ಹಾಕುವಂಥ ಚಾರ್ಜರನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಸೆಲ್ಫಿ ಸ್ಟಿಕ್ ನೋಡ್ಬೋದು ನೀವು ಇಲ್ಲಿ. ಈ ಒಂದು ಸೆಲ್ಫಿ ಸ್ಟಿಕ್ಕನ್ನು ತುಂಬ ಜನ ಇವಾಗ ಯೂಸ್ ಮಾಡ್ತಾ ಇದ್ದಾರೆ. ಎಲ್ಲಾದರೂ ಟ್ರಾವೆಲಿಂಗ್ ಎಲ್ಲ ಹೋದವಾಗ ಫೋಟೋಸ್ ತೆಗಿಲಿಕ್ಕೆ ಹಾಗೆ ವಿಡಿಯೋಸ್ ಎಲ್ಲ ಮಾಡಲಿಕ್ಕೆ ಯೂಸ್ ಆಗುತ್ತೆ. ತುಂಬ ಜನ ಯೂಸ್ ಮಾಡ್ತಾ ಇರ್ಬೋದು. ನೀವು ಯಾವ ಒಂದು ಸೆಲ್ಫಿ ಸ್ಟಿಕ್ಕನ್ನು ಯೂಸ್ ಮಾಡ್ತಾ ಇದ್ದೀರಾ ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ, ಆಯಿತಾ? ಹಾಗೆ ಇದು ಯೂಟ್ಯೂಬರ್ಸ್ಗೆ ತುಂಬ ಯೂಸ್ ಆಗುತ್ತೆ. ಇದು ನನ್ನ ಹತ್ರ ಮೊದಲು ಸೆಲ್ಫಿ ಸ್ಟಿಕ್ ಇತ್ತು, ಅದು ನಾನು ಹೆಚ್ಚಾಗಿ ಯೂಸ್ ಮಾಡಲೇ ಇಲ್ಲ. ನಾನು ಟ್ರೈಪಾಡನ್ನು ಯೂಸ್ ಮಾಡ್ತಾ ಇದ್ದೆ ಮನೆಯಲ್ಲಿ. ಹೊರಗಡೆ ಹೋದವಾಗ ಕೂಡ ಸೆಲ್ಫಿ ಸ್ಟಿಕ್ ತುಂಬ ಕಮ್ಮಿ ಯೂಸ್ ಮಾಡಿದ್ದು ಅಂತ ಹೇಳ್ಬೋದು. ಮತ್ತೆ ಅದು ಹಾಳಾಯಿತು, ಹಾಗಾಗಿ ಇದನ್ನು ಒಂದು ಪರ್ಚೇಸ್ ಮಾಡ್ಕೊಂಡಿದ್ದು. ಫ್ರೆಂಡ್ಸ್, ನೋಡ್ಬೋದು ನೀವು ಇಲ್ಲಿ ಈ ರೀತಿಯಾಗಿದೆ. ನೀವು ಮೊಬೈಲನ್ನು ಇಲ್ಲಿ ಇಡ್ಬೋದು, ಈ ರೀತಿಯಾಗಿ ಹೀಗೆ ಇಡ್ಬೋದು. ಒಂದು ಮೊಬೈಲನ್ನು ಇಟ್ಟು ತೋರಿಸ್ತೀನಿ ನೋಡಿ, ಈ ರೀತಿಯಾಗಿ ಇಡ್ಬೋದು, ಈ ರೀತಿಯಲ್ಲಿ ಇಡ್ಬೋದು. ಮತ್ತು ಇದನ್ನು ನಿಮಗೆ ಎಷ್ಟು ಲಾಂಗ್ ಬೇಕಿದ್ರೂ ಕೂಡ ಇದನ್ನು ಈ ರೀತಿಯಾಗಿ ಮಾಡ್ಕೊಳ್ಬೋದು, ಎಷ್ಟು ಬೇಕು ಅಂತೇಳಿ. ಹಾಗೆ ನೀವು ಫೋಟೋಸ್ ಅಥವಾ ವಿಡಿಯೋಸ್ ಮಾಡೋದಕ್ಕಿಂತ ಮೊದಲು ಬ್ಲೂಟೂತ್ ಕನೆಕ್ಟನ್ನು ಮಾಡ್ಕೊಳ್ಬೇಕಾಗುತ್ತೆ. ಒಂದು ಸರಿ ಬ್ಲೂಟೂತ್ ಕನೆಕ್ಟ್ ಮಾಡಿಕೊಂಡ್ರೆ ನೀವು ಫೋಟೋಸನ್ನು ಅಥವಾ ವಿಡಿಯೋಸನ್ನು ತೆಗೆದಕ್ಕಿಂತ ಮೊದಲು ಬ್ಲೂಟೂತ್ ಆನ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಿಮಗೆ ನೋಡ್ಬೋದು, ತುಂಬ ಚೆನ್ನಾಗಿದೆ ಈ ಸೆಲ್ಫಿ ಸ್ಟಿಕ್. ಆದರೆ ಯೂಸ್ ಮಾಡಿ ನೋಡಬೇಕು ಯಾವ ರೀತಿಯಾಗಿ ಬಾಳಿಕೆ ಬರುತ್ತೆ ಅಂತ ಹೇಳಿ. ಈ ರೀತಿಯಾಗಿ ನೀವು ಲೂಸ್ ಮಾಡ್ಕೊಳ್ಬೋದು ಅಥವಾ ಟೈಟ್ ಕೂಡ ಮಾಡ್ಕೊಳ್ಬೋದು, ಈ ರೀತಿಯಾಗಿ ಇರುತ್ತೆ ಸೈಡಲ್ಲಿ. ಹಾಗೆ ಇದರಲ್ಲಿ ಲೈಟ್ ಕೂಡ ಇದೆ. ಈ ಒಂದು ಲೈಟ್ ಹಿಂದ್ಗಡೆ ನಿಮಗೆ ಬಟನ್ ಕೂಡ ಇದೆ. ಇದನ್ನು ಈ ರೀತಿಯಾಗಿ ಪ್ರೆಸ್ ಮಾಡಿದರೆ ನಿಮಗೆ ಲೈಟ್ ಕೂಡ ಆನ್ ಆಗುತ್ತೆ ನೋಡಿ. ನಿಮಗೆ ಇದನ್ನು ನೈಟ್ ಟೈಮಲ್ಲಿ ಯೂಸ್ ಮಾಡ್ಕೊಳ್ಬೋದು, ಫೋಟೋಸ್ ಅಥವಾ ವಿಡಿಯೋಸ್ ಎಲ್ಲ ಮಾಡೋದಕ್ಕಿಂತ ಮೊದಲು ಈ ಒಂದು ಲೈಟನ್ನು ಬೇಕಿದ್ರೆ ಯೂಸ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ಬೇಡ, ಡೇ ಟೈಮ್ನಲ್ಲಿ ಇದೇನು ಬೇಕಾಗೋದಿಲ್ಲ. ಹಾಗೆ ನೀವು ಮೊಬೈಲನ್ನು ಅಡ್ಡ ಇಡಬೇಕು ಅಂದರೆ ಈ ರೀತಿ ಇಡ್ಬೋದು. ಇಲ್ಲ ಅಂದರೆ ನೀವು ಮೊಬೈಲನ್ನು ಸ್ಟ್ರೈಟಾಗಿ ಇಡಬೇಕು ಅಂದರೆ ಈ ರೀತಿಯಾಗಿ ನೀವು ಇಟ್ಕೊಳ್ಬೋದು. ನೋಡಿ, ಈ ರೀತಿಯಾಗಿ ಕೂಡ ನೀವು ಇಟ್ಕೊಳ್ಬೋದು. ರೀಲ್ಸ್ ಎಲ್ಲ ಮಾಡೋದಕ್ಕೆ ಈ ರೀತಿಯಾಗಿ 1 ನಿಮಿಷದ ವಿಡಿಯೋ ಮಾಡೋದಕ್ಕೆ ನಮಗೆ ಯೂಸ್ ಆಗುತ್ತೆ. ಮತ್ತು ಯೂಟ್ಯೂಬರ್ಸ್ಗೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಮಿನಿ ಟ್ರೈಪಾಡ್ ರೀತಿಯಲ್ಲಿ ಇದು ಯೂಸ್ ಆಗುತ್ತೆ ನೋಡಿ. ಸ್ಟ್ಯಾಂಡ್ ರೀತಿಯಲ್ಲಿದೆ. ಈ ರೀತಿಯಾಗಿ ನೀವು ಇಟ್ಟು ಫೋಟೋಸ್ ತೆಗಿಬೋದು, ವಿಡಿಯೋಸ್ ಎಲ್ಲ ಮಾಡ್ಬೋದು. ಇದರಲ್ಲಿ ತುಂಬ ಚೆನ್ನಾಗಿ ಇದು ಯೂಟ್ಯೂಬರ್ಸ್ಗೆ ಯೂಸ್ ಆಗುತ್ತೆ ಈ ರೀತಿ ಸ್ಟ್ಯಾಂಡೆಲ್ಲ ಇದ್ದರೆ. ನನ್ನ ಹತ್ರ ಒಂದು ಟ್ರೈಪಾಡ್ ಕೂಡ ಇದೆ. ನಾನು ಜಾಸ್ತಿಯಾಗಿ ಟ್ರೈಪಾಡನ್ನು ಯೂಸ್ ಮಾಡ್ತೀನಿ, ಸೆಲ್ಫಿ ಸ್ಟಿಕ್ ಸ್ವಲ್ಪ ಕಮ್ಮಿ. ಆದರೆ ನೆಕ್ಸ್ಟ್ ಇದನ್ನು ಯೂಸ್ ಮಾಡಬೇಕು ಅಂತ ಇದ್ದೀನಿ. ಯಾಕೆಂದರೆ ಸ್ಟ್ಯಾಂಡ್ ಇದೆ ಅಲ್ವಾ, ನಮಗೆ ರೀಲ್ಸ್ ಅಥವಾ ಬೇರೆ ಯಾವುದಾದ್ರೂ ವಿಡಿಯೋಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಎಲ್ಲಾದರೂ ತೆಗೆದುಕೊಂಡು ಕೂಡ ಹೋಗ್ಬೋದು. ಇದನ್ನು ಟ್ರಾವೆಲ್ ಫ್ರೆಂಡ್ಲಿ ಅಂತೇಳಿ ಹೇಳ್ಬೋದು. ನಮಗೆ ಟ್ರೈಪಾಡ್ ಅಂದರೆ ಸ್ವಲ್ಪ ದೊಡ್ಡದಾಗಿರುತ್ತೆ, ತೆಗೆದುಕೊಂಡು ಹೋಗಲಿಕ್ಕೆ ಎಲ್ಲ ಅಷ್ಟೊಂದು ಸರಿ ಆಗೋದಿಲ್ಲ. ಹಾಗಾಗಿ ಇದು ಮಿನಿ ಟ್ರೈಪಾಡಲ್ಲಿ ನಾವು ಯೂಸ್ ಮಾಡ್ಕೊಳ್ಬೋದು. ಹಾಗಾಗಿ ಇದನ್ನು ನಾನು ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಇದರಲ್ಲಿ ವಿಡಿಯೋ ಮಾಡಲಿಕ್ಕೆ ಆಗುತ್ತೆ. ತುಂಬ ಜನ ಸೆಲ್ಫಿ ಸ್ಟಿಕ್ಕನ್ನು ಎಲ್ಲರೂ ಕೂಡ ಯೂಸ್ ಮಾಡ್ತಾರೆ ಇವಾಗ ಫೋಟೋಸ್ ಎಲ್ಲ ತೆಗಿಲಿಕ್ಕೆ.
ನೀವು ಬ್ಲೂಟೂತನ್ನು ಆನ್ ಮಾಡಿಕೊಂಡು ನಂತರ ಇಲ್ಲಿ ಒಂದು ಬಟನ್ ಇರುತ್ತೆ, ನೀವು ಫೋಟೋಸ್ ತೆಗಿಬೋದು ಹಾಗೆ ವಿಡಿಯೋಸ್ ಕೂಡ ಮಾಡ್ಕೊಳ್ಬೋದು. ಈ ಬಟನ್ ಒತ್ತಿದ್ರೆ ನಿಮಗೆ ಫೋಟೋಸ್ ಬರುತ್ತೆ ಹಾಗೆ ವಿಡಿಯೋಸನ್ನು ಕೂಡ ಮಾಡ್ಕೊಳ್ಬೋದು. ಮತ್ತು ನಿಮಗೆ ಇದನ್ನು ಈ ರೀತಿಯಾಗಿ ತೆಗಿಲಿಕ್ಕೆ ಕೂಡ ಬರುತ್ತೆ. ಅಂದರೆ ನೀವು ಈ ಸ್ಟ್ಯಾಂಡನ್ನು ದೂರ ಇಟ್ಕೊಂಡು ವಿಡಿಯೋ ಮಾಡಲಿಕ್ಕೆ ಅಥವಾ ಫೋಟೋಸನ್ನು ತೆಗಿಲಿಕ್ಕೆ ಇದು ರಿಮೋಟ್ ಕಂಟ್ರೋಲ್ ರೀತಿಯಲ್ಲಿ ನೀವು ಯೂಸ್ ಮಾಡ್ಕೊಳ್ಬೋದು. ರಿಮೋಟ್ ರೀತಿಯಲ್ಲಿ ದೂರ ಕೂಡ ಇಟ್ಕೊಂಡು ಇದನ್ನು ಇದರಲ್ಲೇ ಕೈಯಿಂದ ಪ್ರೆಸ್ ಮಾಡ್ಕೊಳ್ಬೋದು. ನೋಡ್ಬೋದು ನೀವು ಇಲ್ಲಿ ಈ ರೀತಿಯಾಗಿ ಹಾಕ್ಕೊಳ್ಳಿಕ್ಕೆ ಕೂಡ ಆಗುತ್ತೆ. ಇಲ್ಲ ನೀವು ಹತ್ತಿರದಿಂದಲೇ ಫೋಟೋ ತೆಗಿತೀರಾ ಅಥವಾ ವಿಡಿಯೋಸ್ ಮಾಡ್ತೀರಾ ಅಂದರೆ ನೀವು ಇದೇ ರೀತಿ ಇಲ್ಲಿ ಕೈಯಲ್ಲಿ ಹಿಡ್ಕೊಂಡು ಈ ರೀತಿಯಾಗಿ ಫೋಟೋಸ್ ತೆಗಿಬೋದು. ಹೊಸ ಯೂಟ್ಯೂಬರ್ ಯಾರಾದರೂ ಇದ್ದರೆ ಈ ಒಂದು ಸೆಲ್ಫಿ ಸ್ಟಿಕ್ ಸ್ಟಾರ್ಟಿಂಗ್ನಲ್ಲಿ ನಿಮಗೆ ಸಾಕಾಗುತ್ತೆ ವಿಡಿಯೋಸ್ ಎಲ್ಲ ಮಾಡಲಿಕ್ಕೆ. ಸುಮ್ಮನೆ ತುಂಬ ಹಣ ಹಾಕಿ ಸುಮ್ಮನೆ ಯಾಕೆ ವೇಸ್ಟ್ ಮಾಡಬೇಕು ಅಲ್ವಾ ಸ್ಟಾರ್ಟಿಂಗ್ನಲ್ಲಿ. ಹಾಗಾಗಿ ಇದನ್ನು ನೀವು ಬೇಕಿದ್ರೆ ಪರ್ಚೇಸ್ ಮಾಡಿ ಹಾಗೆ ಯೂಸ್ ಮಾಡಿ ನೋಡಿ. ಈ ಸೆಲ್ಫಿ ಸ್ಟಿಕ್ ಟ್ರಾವೆಲ್ ಫ್ರೆಂಡ್ಲಿ ಅಂತ ಹೇಳ್ಬೋದು. ನೀವು ಎಲ್ಲಿಗೆ ಬೇಕಿದ್ರೆ ಇದನ್ನು ತೆಗೆದುಕೊಂಡು ಹೋಗ್ಬೋದು. ನನಗೆ ತುಂಬ ಇಷ್ಟ ಆಯಿತು ಇದು. ಹಾಗೆಯೇ ಫ್ರೆಂಡ್ಸ್, ಇದು ಯಾವುದೇ ಕಾರಣಕ್ಕೂ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ. ನಾನು ಈ ಒಂದು ಸೆಲ್ಫಿ ಸ್ಟಿಕ್ಕನ್ನು ಹಣ ಕೊಟ್ಟೆ ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾರಿಗಾದ್ರೂ ಯೂಸ್ ಆಗ್ಬೋದು ಅಂತೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಅಷ್ಟೇ. ಮತ್ತು ಫ್ರೆಂಡ್ಸ್, ಯಾರಿಗಾದರೂ ಈ ಸೆಲ್ಫಿ ಸ್ಟಿಕ್ ಬೇಕು ಅಂದರೆ ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಗೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀನಿ. ಬೇಕು ಅಂದರೆ ಆ ಲಿಂಕ್ ಮೂಲಕ ಹೋಗಿ ಬೈ ಮಾಡ್ಕೊಳ್ಬೋದು. ಇಷ್ಟ ಆದರೆ ಯೂಸ್ ಮಾಡಿ ನೋಡಿ, ಇಲ್ಲ ಅಂದರೆ ಪರ್ಚೇಸ್ ಮಾಡೋದೇನೂ ಬೇಕಾಗಿಲ್ಲ. ನಿಮಗೆ ಇಷ್ಟ ಇದ್ದರೆ ಮಾತ್ರ ಪರ್ಚೇಸ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ನನ್ನ ಹತ್ರ ಮೊದಲು ಇತ್ತಲ್ವಾ ಸೆಲ್ಫಿ ಸ್ಟಿಕ್, ಅದರಲ್ಲಿ ಈ ರೀತಿಯಾಗಿ ಸ್ಟ್ಯಾಂಡ್ ಇರಲಿಲ್ಲ. ನಾನು ಅದರಲ್ಲಿ ಫೋಟೋಸ್ ಮಾತ್ರ ತೆಗಿಬೋದಿತ್ತು. ಇದರಲ್ಲಿ ಆದರೆ ನಮಗೆ ಮಿನಿ ಟ್ರೈಪೋಡ್ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಬೋದು. ಯೂಟ್ಯೂಬರ್ಸ್ಗೆ ಯಾವುದೇ ಒಂದು ವೀಡಿಯೋಸ್ ಮಾಡೋರಿಗೆ ಇದು ತುಂಬಾ ಚೆನ್ನಾಗಿದೆ. ಈ ರೀತಿಯಲ್ಲಿ ಸ್ಟ್ಯಾಂಡ್ ರೀತಿಯಲ್ಲಿ ನೀವು ಯೂಸ್ ಮಾಡ್ಬೋದು. ಇಟ್ಕೊಂಡು ನೀವು ವೀಡಿಯೋಸ್ ಮಾಡ್ಬೋದು ಅಥವಾ ಫೋಟೋಸ್ ಕೂಡ ತೆಗಿಬೋದು. ತುಂಬಾ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಹಾಗೆ ನೀವು ಇಲ್ಲಿ ಚಾರ್ಜರನ್ನು ಹಾಕ್ಬೋದು, ನೋಡ್ಬೋದು ನೀವು ಇಲ್ಲಿ. ನನಗೆ ತುಂಬ ಇಷ್ಟ ಆಯಿತು. ನಾನು ನೆಕ್ಸ್ಟ್ ಎಲ್ಲಾದರೂ ಹೋಗಬೇಕಾದ್ರೆ ಇದನ್ನು ತೆಗೆದುಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಮನೆಯಲ್ಲಿ ರೀಲ್ಸ್ ಶಾರ್ಟ್ಸ್ ವಿಡಿಯೋ ಎಲ್ಲ ಮಾಡ್ತಾ ಇರ್ತೀನಿ, ಆವಾಗ ನನಗೆ ಇದು ಯೂಸ್ ಆಗುತ್ತೆ. ನಾನು ನೆಕ್ಸ್ಟ್ ಇದರಲ್ಲಿ ವೀಡಿಯೋಸನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಯಿತು ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ, ಹಾಗೆ ಈ ವಿಡಿಯೋನ ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ, ಅವ್ರಿಗೆ ಕೂಡ ಹೆಲ್ಪ್ ಆಗ್ಬೋದು. ಮತ್ತು ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.